ನಮ್ಮ ಚಿತ್ರರಂಗದಲ್ಲಿ ಇರುವಂತಹ ತುಂಬಾ ಒಳ್ಳೆಯ ಖನಿಜಗಳು ನೀವು ಚಿನ್ನ, ಬೆಳ್ಳಿ, ವಜ್ರತ್ರ ಆ ಥರದ ಕೆಲಸಗಳನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. KD ಅಂತ ಬಂದಾಗ ಒರಿಜಿನಲ್ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ. ಆ ರೀಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಯಾರಪ್ಪ ಆರ್ಟ್ ಡೈರೆಕ್ಟರ್ ಅಂತ ಅಂದಾಗ ನಿಮ್ಮ ಹೆಸರು ಹೇಳಿದ್ರು. ಅಷ್ಟು ಬೆಂಗಳೂರನ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಆ ಡಿಸ್ಕಷನಲ್ಲಿ ಗೊತ್ತಾಗಿದ್ದು. ಆವಾಗ ನನಗೆ ಅಲ್ಲಿಂದ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಕ್ಲಮ್ಸಿ ಏರಿಯಾನ ಕ್ರಿಯೇಟ್ ಮಾಡೋ ಇದನ್ನೆಲ್ಲ ಮಾಡೋದಂದ್ರೆ ಹಿಂಗೆ ಇದನ್ನ ಮಾಡೋದಂದಾಗ ಅದಕ್ಕೆ ಸಾಕಷ್ಟು ಜಾಗಗಳನ್ನ ಹುಡುಕ್ತೀವಿ. ಫಸ್ಟ್ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಏನೇನಿಲ್ಲ ಅಲ್ಲಿ ಖಾಲಿ ಗ್ರೌಂಡ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ಗೆ ತುಂಬಾನೇ ರೆಸ್ಪೆಕ್ಟ್ಫುಲ್, ತುಂಬಾನೇ ಸಪೋರ್ಟಿವ್, ಫ್ರೆಂಡ್ಲಿ ಅಂದ್ರೆ ಆ ಥರ ಅವರು. ಎಲ್ಲೋದ್ರೂ ಹೇಳ್ಕೊಂಡ್ಬರು, ಮಗ ನಮ್ಮ ಸಿನಿಮಾಗೆ ಇವ್ರು 3 ಜನ ಹೀರೋ ಅಂತ. ಅರ್ಜುನ್ ಜನ್ಯ, ಡೇವಿಡ್ DOP, ನನ್ನ 3 ಜನ ನಮ್ಮ ಸಿನಿಮಾಗೆ ಹೀರೋ ಮಗ. ಇವ್ರು 3 ಜನ ನಮ್ಗೆ ಹೀರೋಗಳು. ನಾವು ಹುಟ್ಟು ಬೆಳೆದಂತ ದಿನಗಳನ್ನ ಮತ್ತೆ ನೆನ್ಪಿಸ್ಕೊಡೋ ಅಂತ ಒಂದು ಸೆಟ್ನ ರೀಕ್ರಿಯೇಟ್, ಹಳೆ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡಿ. ಫ್ರೇಮ್ ಸರ್ ಗೊತ್ತಲ್ಲ, ಎವ್ರಿ ಫ್ರೇಮ್ನ ತುಂಬಾ ಲವ್ ಮಾಡಿ ಶಾರ್ಟ್ಸ್ಗಳನ್ನ ತೆಗೆಯೋದವರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. KD 30ನೇ ತಾರೀಕು ಅಂದರೆ ಇನ್ನು 2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಜೊತೆಗೆ ಈ ಸಿನಿಮಾದ ಸೃಷ್ಟಿಕರ್ತರಲ್ಲಿ ಒಬ್ಬರು ಮತ್ತು ಕನ್ನಡ ಚಿತ್ರರಂಗದ ಹೆಮ್ಮೆಯವರು ಕಲಾ ನಿರ್ದೇಶಕರಾದ ಮೋಹನ್ B. ಕೆರೆ ಅವರಿದ್ದಾರೆ. ಆ್ಯಂಡ್ ಪ್ರೇಮ್ ಅವರ, ಶೋಮ್ಯಾನ್ ಅವರ ಒಂದು ವಿಷನ್ನು ಮತ್ತು ಇವರ ಒಂದು ಕಲಾ ಕೃತಿ. ಸೊ ಔಟ್ಪುಟ್ಟು ಈಗಾಗಲೇ ಟ್ರೈಲರನ್ನು ನೋಡಿದಿರ. ಅಮೇಝಿಂಗ್ ವಿಜುವಲ್ಸು. ಆ ವಿಜುವಲ್ ಹಿಂದಿನ ಶಕ್ತಿ ಕಲಾ ನಿರ್ದೇಶಕರು ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆ ಪ್ರತಿ ಸಲ ಮಾತಾಡ್ಬೇಕಾದ್ರೂ ತುಂಬ ಖುಷಿ ಆಗುತ್ತೆ ಮತ್ತು ತುಂಬ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು. ನಮ್ಮ ಚಿತ್ರರಂಗದಲ್ಲಿ ಇರುವಂತಹ ತುಂಬಾ ಒಳ್ಳೆಯ ಖನಿಜಗಳು ನೀವು ಅಂದರೆ ಚಿನ್ನ, ಬೆಳ್ಳಿ, ವಜ್ರತ್ರ ಆ ಥರದ ಕೆಲಸಗಳನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. KD ಅಂತ ಬಂದಾಗ ಆ್ಯಕ್ಚುಲಿ ಈ ಸಿನಿಮಾ ಶುರುವಾದಾಗ ಚಾಮುಂಡಿ ಬೆಟ್ಟದಲ್ಲಿ ಒಂದು ಮಾತು ಹೇಳಿದರು, ಒರಿಜಿನಲ್ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ. ಆ ರೀಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಯಾರಪ್ಪ ಆರ್ಟ್ ಡೈರೆಕ್ಟರ್ ಅಂತ ಅಂದಾಗ ನಿಮ್ಮ ಹೆಸರು ಹೇಳಿದ್ರು. ಸೊ ಇವತ್ತು ಆ ವಿಜುವಲ್ಸ್ ನೋಡ್ಬೇಕಾದ್ರೆ ಮೈ ಝೂಮ್ ಅಂತ ಇದೆ. ಅಷ್ಟು ಅಥೆಂಟಿಕ್ ಆಗಿದೆ. ಹೇಗಾಯ್ತು ಸರ್ ಈ ಒಂದು ಜಾಬ್? ಪ್ರೇಮ್ ಸರ್ ಹೇಳ್ದಂಗೆ ಚಾಮುಂಡಿ ಬೆಟ್ಟದಲ್ಲಿ ಖಂಡಿತ ಈಗ ನನಗೆ ಮತ್ತೆ ಜ್ಞಾಪಕ ಬಂತದ್ದು. ವೆರಿ ಬಿಗಿನಿಂಗ್ ಪೂಜೆಗೆ ಹೋದಾಗ ಅಲ್ಲೇ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಅಲ್ಲಿ ಆವಾಗ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ. ಅವರು ಅನೌನ್ಸ್ ಮಾಡಿ ನನ್ನ ಹೆಸರು ಹೇಳ್ಬಿಟ್ರು. ಎಲ್ಲ ಹೇಳಿದ್ಮೇಲೆ ನನಗೆ ಅವಾಗ, ಯಾಕಂದ್ರೆ ಅಲ್ಲಿಂದ ಇನ್ನೂ ಭಯ ಜಾಸ್ತಿ ಆಯಿತು. ಯಾಕಂದರೆ ಹಳೆ ಬೆಂಗಳೂರನ್ನ ಕ್ರಿಯೇಟ್ ಮಾಡೋದು ನಿಜವಾಗ್ಲೂ ಒಂದು ಸಾಹಸದ ಒಂದು ವಿಷಯನೇ. ಹಳೆ ಬೆಂಗಳೂರನ್ನ ಕ್ರಿಯೇಟ್ ಏನೋ ಫೋಟೋ ಮತ್ತು ಏನೋ ರೆಫರೆನ್ಸ್ಗಳನ್ನ ಇಟ್ಕೊಂಡು ಮಾಡ್ಬಿಡೋದು. ಬಟ್ ಆವಾಗಿನ ಕಾಲಕ್ಕೆ ತಕ್ಕಂತೆ ಆ ಟೆಕ್ಸ್ಚರು, ಆ ಸ್ಟ್ರಕ್ಚರ್ಗಳು ಅದನ್ನೆಲ್ಲ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದೊಂದು ಚಾಲೆಂಜಿಂಗ್ ಆಗಿರೋದು. ಇದರಲ್ಲಿ ಚಾಲೆಂಜಿಂಗ್ ಏನಂತ ಹೇಳಿದ್ರೆ, ಇವಾಗ ಫಸ್ಟ್ ಇವರು ನನಗೊಂದು ನರೇಟ್ ಮಾಡ್ತಾರೆ, ಕತೆ ಹೇಳ್ತಾರೆ. ಪ್ರೇಮ್ ಸರ್ ಕತೆ ಹೇಳಿದ್ರೆ ಅದು ಆ್ಯಕ್ಚುಲಿ ಆವಾಗಿನ 1970s 80s ಒಂದು ಭೂಗತ ಲೋಕದ್ದು ಒಂದು ಸತ್ಯ ಘಟನೆ. ಅದು ಒಂದು ಥ್ರೆಡ್ ತೊಗೊಂಡು ಅದನ್ನು ಇಂಪ್ರೂವೈಸ್ ಮಾಡಿ ಒಂದು ಸಿನಿಮ್ಯಾಟಿಕ್ ಇದು ಮಾಡಿರೋದು. ಆವಾಗಿನೊಂದು ನಡೆಯುವಂಥ ಒಂದು ಗರ್ಡಿ ರೂಮಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ನ ಎಳೆಯಾಗಿ ತೆಗೆದು ಮಾಡಿರೋದು. ಅವಾಗ ಕತೆ ಹೇಳ್ತಾ ಹೋಗ್ತಾ ಇದ್ದಾಗ ನಾನು ಕತೆನಲ್ಲಿ ಪ್ರೇಮ್ ಸರ್ ಕತೆ ಹೇಳೋ ರೀತಿ ನಿಮ್ಗೆ ಗೊತ್ತಿರ್ತದೆ. ಎಲ್ಲ ಕೇಳಿದ್ಮೇಲೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಅಂದ್ಬಿಟ್ಟು ಸಕ್ಕತ್ತಾಗಿದೆ ಕತೆ ಎಲ್ಲ ಅಂತ. ಬಟ್ ನನಗೆ ಆಮೇಲೆ ಗೊತ್ತಾಗಿದ್ದು, ಈ ಕತೆನ ನನಗೆ ಅಂದರೆ ಯೂಶ್ವಲಾಗಿ ನಮಗೆ ಎಲ್ಲ ರೀಡಿಂಗ್ ಕೊಡ್ತಾರೆ ಪ್ರತಿಯೊಂದು ಸಿನಿಮಾಗಳಲ್ಲೂ. ಅಷ್ಟು ಬೆಂಗಳೂರನ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಆ ಡಿಸ್ಕಷನಲ್ಲಿ ಗೊತ್ತಾಗಿದ್ದು. ಆವಾಗ ನನಗೆ ಅಲ್ಲಿಂದ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ಅಂದರೆ ನಮ್ಮದೇನಿಲ್ಲ, ಬೆಳಗ್ಗೆ ಎದ್ರೆ ಅದೇ ಕೆಲಸ. ನನ್ನ ಇಷ್ಟು ವರ್ಷದ ಜರ್ನಿನಲ್ಲಿ, 30 ವರ್ಷದ ಜರ್ನಿನಲ್ಲಿ ನನಗೆ ಅದೇ ಒಂದು ಚಾಲೆಂಜಿಂಗ್ ಕೆಲಸ. ಆವಾಗ ನನಗೆ ಅಂದಾಗ ಏನೇನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ, ಸರಿ ಅದು ಮೇಜರ್ ಸ್ಪಾಟ್, ಟೌನ್ ಹಾಲ್ ಅಟ್ಮಾಸ್ಫಿಯರು, KR ಮಾರ್ಕೆಟ್ ಅಟ್ಮಾಸ್ಫಿಯರು, ತಿಗಳ್ರಪೇಟೆ, ಆ ಚಿಕ್ಕಪೇಟೆ, ಕಬ್ಬನ್ಪೇಟೆ, ಇದೆಲ್ಲ ಏನಂದರೆ ತುಂಬ ಕ್ಲಮ್ಸಿ ಏರಿಯಾ. ಈ ಕ್ಲಮ್ಸಿ ಏರಿಯಾನ ಕ್ರಿಯೇಟ್ ಮಾಡೋ ಇದನ್ನೆಲ್ಲ ಮಾಡೋದಂದ್ರೆ ಹಿಂಗೆ ಇದನ್ನು ಮಾಡೋದಂದಾಗ ಅದಕ್ಕೆ ಸಾಕಷ್ಟು ಜಾಗಗಳನ್ನ ಹುಡುಕ್ತೀವಿ. ಕೊನೆಗೆ ನಾವು ಬೆಂಗಳೂರಿನಲ್ಲೇ ಒಂದು ಔಟ್ಸ್ಕಟ್ಸಲ್ಲಿ, ಈ ಮಾಗಡಿ ರೋಡ್ನಲ್ಲಿ ಸೀಗಳ್ಳಿ ಅನ್ನೋ ಜಾಗದಲ್ಲಿ ಒಂದು 18 acres ಜಾಗ ತೊಗೊಳ್ತೀವಿ. ಅಷ್ಟಕ್ಕೂ ಕಾಂಪೌಂಡಿಂಗ್ ಏರಿಯಾ ಮಾಡಿ ಫಸ್ಟ್ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಏನೇನಿಲ್ಲ ಅಲ್ಲಿ ಖಾಲಿ ಗ್ರೌಂಡ್. ಆ ಖಾಲಿ ಗ್ರೌಂಡ್ನಲ್ಲಿ ಸ್ಟಾರ್ಟ್ ಮಾಡಿದಾಗ ಪ್ರತಿ ಸಲ ಪ್ರೇಮ್ ಸರ್ ಬಂದು ಒಂದು ಎವ್ರಿ 2 days 3 days ಒಂದು ವಿಸಿಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಪ್ರತಿ ಸಲನೂ ಅವ್ರಿಗೆ ಮಾರ್ಕಿಂಗ್ ಹಾಕಿ ತೋರಿಸ್ಬೇಕು. ನಾವು ಮಾರ್ಕಿಂಗ್ ಹಾಕಿದ್ರೆ, ಮಗ ನಾನು ಕಥೆಯಲ್ಲಿ ಇರೋದು ಹಿಂಗಲ್ಲ, ಇನ್ನೂ ದೊಡ್ಡದಾಗಬೇಕು, ಇನ್ನೂ ಎಕ್ಸ್ಟ್ರಾ ಇರಬೇಕು, ಇನ್ನೂ ಹಿಂಗಲ್ಲ, ಈ ಥರ ಅಲ್ಲ ಅಂತೇಳಿ ಎಳೆದು 18 acre ಹೆಂಗಾಗೋಯ್ತಂದ್ರೆ ಕೊನೆಗೆ ನಾವು ಕಾಂಪೌಂಡ್ ಹತ್ರಕ್ಕೆ ಬಂದ್ಬಿಟ್ಟಿದ್ವಿ. ಅಷ್ಟು ದೊಡ್ಡದಾಗಿ ಸೆಟ್ ಹಾಕಿದ್ದು. ಆ ಸೆಟ್ಟಲ್ಲಿ ಏನೊಂದು ಅದ್ಭುತ ಅಂತ ಹೇಳಿದ್ರೆ, ನಮಗೆ ಒಂದು ಟೌನ್ ಹಾಲ್ನ ಕ್ರಿಯೇಟ್ ಮಾಡಿದ್ದೀವಿ, ಕೃಷ್ಣರಾಜನ ಮಾರ್ಕೆಟ್ ಕ್ರಿಯೇಟ್ ಮಾಡಿದ್ವಿ. ಎಲ್ಲ ಅದ್ರ ಜೊತೆಗೆ ಒಂದು ಶಿವಾಜಿ ಟಾಕೀಸ್ ನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದು ಆ್ಯಕ್ಚುಲಿ ಹೀರೋ ಮತ್ತು ವಿಲನ್ಗೂ ಆಗುವಂಥ ಒಂದು ಸನ್ನಿವೇಶಗಳಿದೆ. ಅದರಲ್ಲಿ ಸತ್ಯವತಿ ಇವರು ನಮ್ಮ ಶಿಲ್ಪಾ ಶೆಟ್ಟಿ ಅವ್ರದ್ದು ಆ ಶಿವಾಜಿ ಟಾಕೀಸ್ನ ರೀಕ್ರಿಯೇಟ್ ಮಾಡಿದ್ವಿ. ಅದಂತ ನೀವು ನೋಡಿದ್ರೆ ನಿಮ್ಗೆ ಆ್ಯಕ್ಚುಲಿ
ಥಿಯೇಟರ್ನ ನಾವು ಆಗಿನ ದಿನಗಳಲ್ಲಿ ನಾವು ಓಡಾಡ್ತಾ ನೋಡ್ತಾ ಇದ್ದದನ್ನ ಜ್ಞಾಪಕ ಬರುತ್ತೆ. ಸೇಮ್ ಅದ್ರ ಮೇಲೆ ಇದ್ದಿದ್ದ ಶಿವಾಜಿ ಕುದುರೆ ಮೇಲೆ ಕೂತಿರುವಂಥ ಸ್ಟ್ರಕ್ಚರ್ ಇಂದ ಹಿಡಿದು ಆ ಥಿಯೇಟ್ರು ಇದನ್ನ ಸ್ಟ್ರಕ್ಚರ್ ಹೆಂಗಿರುತ್ತೆ ಎಲ್ಲ ಕ್ರಿಯೇಟ್ ಮಾಡಿ ಈಗಲೂ ಒಂದ್ ಸ್ವಲ್ಪ ಜಾಗ ಹಂಗೆ ಇರ್ಬೇಕು ಸರ್ ಅಲ್ಲಿ. ಇದೆ ಹಾಗೆ ಒಂಚೂರು ಸ್ವಲ್ಪ ಅಂದ್ರೆ ಏನಂದ್ರೆ ಅದು ಆಕ್ಚುಲಿ ಶಿವಾಜಿ ಸ್ಟ್ಯಾಚ್ಯೂ ಇರುವಂತ ಪೋರ್ಷನ್ ಮಾತ್ರ ಹಂಗೆ ತೆಗಿಯಕ್ ಬಿಡದೆ ಅದು ಆ ತರ ಇರೋದು ಅದು. ಬಟ್ ಫುಲ್ ಥಿಯೇಟರ್ ಇಲ್ಲ ಆಕ್ಚುಲಿ. ಅದನ್ನ ಆ ಥರ ಮಾಡ್ಕೊಂಡು ಪ್ರತಿಯೊಂದು ಇದನ್ನು ಇನ್ಸಿಡೆಂಟ್ ನಡೆದಕ್ಕೆ ಆ ಶಿವಾಜಿ ಟಾಕೀಸ್ ಅವಾಗಿನ ಥಿಯೇಟರ್ ಆ ಸೀನಲ್ಲೂ ಇದೆ. ಆಕ್ಚುಲಿ ಅವಾಗಿಂದ ಯಾವ ಸಿನಿಮಾ ಹಾಕಿದ್ರು ಆ ಸಿನಿಮಾ ಕಟ್ಔಟ್ಗಳು ಹಾಕಿ ಅವತ್ತಿನ ಲೆಕ್ಕಕ್ಕೆ ಸ್ಟಾರ್ಗಳೆಲ್ಲ ಕಟ್ತಾ ಇದ್ರು. ಆ ಥರ ಎಲ್ಲ ಕಟ್ಟಿ ಕೆಲವೊಂದು ಸನ್ನಿವೇಶಗಳಿದೆ. ಅದೇ ಪ್ರೊಜೆಕ್ಷನ್ ಆಗ್ತಿರುತ್ತೆ, ಅದೇ ಟೈಮಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆಗತ್ತೆ. ಆ ಥರ ಒಂದು ಇದಿರೋದು ಈ ಥರ ಒಂದು ಘಟನೆಗಳಿಗೆ ಅಂದ್ರೆ ಆವಾಗಿನ ಬೆಂಗಳೂರು ಬೇಕಿತ್ತು. ಆ ಬೆಂಗಳೂರು ಬೇಕಿರೋದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಅಂದ್ರೆ ಅದೇ ರೀತಿನಲ್ಲಿ ಬೇಕು ಅಂದ್ರೆ ಓಲ್ಡ್ ರೆಫರೆನ್ಸ್ಗಳೆಲ್ಲ ತೆಗೆದ್ವಿ. ಓಲ್ಡ್ ರೆಫರೆನ್ಸ್ಗಳು ತೆಗೆದ್ವಿ. ಆಮೇಲೆ ಅದಕ್ಕೆ ಮುಂಚೆ ಏನು ಮಾಡಿದ್ವಿ, ದೊಡ್ಡದಾಗ ಒಂದು ಮಿನಿಯೇಚರ್ ಮಾಡ್ಕೊಂಡ್ವಿ. ಮಿನಿಯೇಚರ್ ಮಾಡಿ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಮಾಡಾದ್ಮೇಲೆ ಪರ್ಮಿಷನ್ ಹಾಕ್ಸಿ ಟೌನ್ ಹಾಲ್ ಮೇಲೆ ಹತ್ತಿ ಟೌನ್ ಹಾಲ್ ಎವ್ರಿ ಕಾರ್ನರ್ಸ್ನ ಮೆಷರ್ ಮಾಡಿದ್ವಿ. ಆಕ್ಚುಲಿ ಕೊಡೋದಿಲ್ಲ, ಅದು ಸೆಕ್ಯೂರಿಟಿ ಪ್ರಾಬ್ಲಮ್ ಅದು. ಇವನ್ ಅದ್ರ ಮೇಲೆ ಡ್ರೋನ್ ಹಾರಾಡೋದಕ್ಕೂ ಬಿಡೋದಿಲ್ಲ, ಅಷ್ಟು ಸೆಕ್ಯೂರಿಟಿ. ಪ್ರೇಮ್ ಸರ್ ಯಾವುದೋ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ನಾವು ಟೌನ್ ಹಾಲ್ ಮೇಲೆ ಹತ್ತೀವಿ. ಟೌನ್ ಹಾಲ್ ಮೇಲೆ ಹತ್ತಿ ಪ್ರತಿ ಕಾರ್ನರ್ ಪ್ರತಿಯೊಂದು ಇದನ್ನು ಆ ಕೆನೋಪಿ ಸ್ಟ್ರಕ್ಚರ್ದೆಲ್ಲ ಮೆಷರ್ ತಗೊಂಡು ಬಂದು ಆಸ್ ಇಟ್ ಈಸ್ ನಿಮ್ಗೆ ಏನ್ ರೆಪ್ಲಿಕಾ ಅಲ್ಲಿ ಏನ್ ಮೆಷರ್ ಏನ್ ಹೈಟ್ ಇದೆ ಅದೇ ಹೊಡಿತೀವಿ. ಅಷ್ಟೇ ಇರಲಿ ಅಂದ್ರೆ ಅಷ್ಟು ಎರಡೂ ಯಾವ ತರ ಅಂತ ಹೇಳಿದ್ರೆ, ನೀವು ಲೈವ್ ಒಂದೇ ಕಾಸ್ಟ್ಯೂಮಲ್ಲಿ ಹೋಗಿ ಅಲ್ಲೊಂದು ಫೋಟೋ ತೆಗೆಸ್ಕೊಂಬಂದು ನಾನು ಹಾಕಿರೋ ಸೆಟ್ಟಲ್ಲಿ ಅದೇ ಕಾಸ್ಟ್ಯೂಮಲ್ಲಿ ಒಂದು ಫೋಟೋ ತೆಗೆದು ಎರಡು ಕೊಲಾಜ್ ಮಾಡಿದ್ರೆ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಾಗಲ್ಲ. ಅಲ್ಲ ಸರ್, ನಾನು ವಿಸಿಟ್ ಮಾಡಿದ್ದೆ ಸರ್, ಗಾಬರಿ ಆಗ್ಬಿಟ್ಟೆ ಲಿಟ್ರಲಿ. ನಾನು ಟೌನ್ ಹಾಲ್ ಅಲ್ಲಿ ಇದೀನ ಇಲ್ಲಾದ್ರೂ ಸೆಟ್ ಅಲ್ಲಿ ಇದೀನ ಅಂತ, ಅಷ್ಟು ಅಥೆಂಟಿಕ್ ಆಗಿತ್ತು. ಆಮೇಲೆ ಆ ರೀಕ್ರಿಯೇಷನ್ ಅನ್ನೋದು ಯೂಶಲಿ ಸಿನಿಮಾಗೆ ಅಂತ ಒಂದು ಚಿಕ್ಕದಾಗಿ ಏನೋ ಮಾಡ್ಕೊಂತಾರೆ, ಬಟ್ ಯಥಾವತ್ ಆ ಸೈಜಿಗೆ ಕೂರ್ಸೋದಿದೆಯಲ್ಲ, ಇಟ್ಸ್ ಅಮೇಸಿಂಗ್. ಹೌದು, ಅದಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಮ್ಗೆ ಅದು ಹೇಳ್ಬೇಕು, ಆರ್ಟಿಸ್ಟ್ ಮುಂದೆಗಡೆ ಇರ್ತಾರೆ, ಇನ್ಸಿಡೆಂಟ್ಗಳು ನಡೆಯುತ್ತೆ, ಸೀನ್ಗಳು ನಡೆಯುತ್ತೆ. ಅಲ್ಲಿರೋ ಟೌನ್ ಹಾಲ್ ಸೈಜ್ ನ ಬಿಟ್ಟು ನಾನು ಬೇರೆ ಸೈಜ್ ಅಲ್ಲಿ ಹಾಕಿದ್ರೆ ಅದು ಮ್ಯಾಚ್ ಆಗಲ್ಲ. 100% ಆಗಲ್ಲ. ಯಾಕಂದ್ರೆ ಆ ಟೌನ್ ಹಾಲ್ ಅನ್ನೋದು ಒಂದು ಐಕಾನ್, ಅದು ತುಂಬಾ ವರ್ಷಗಳಿಂದ ಇರುವಂತದ್ದು. ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ನಡೆಯುತ್ತೆ, ಹಾಡಿದೆ, ಎಲ್ಲ ಇದೆ. ಅವಾಗ ಅವರು ಆಕ್ಚುಯಲ್ ಮನುಷ್ಯ ಒಬ್ಬ ನಿಂತ್ಕೊಂಡ್ರೆ ಏನ್ ಸ್ಕೇಲ್ ಅಲ್ಲಿ ಇರುತ್ತೆ ಆ ಸ್ಕೇಲ್ ನಲ್ಲೇ ಮಾಡ್ಬೇಕು ನಾನು. ಅವಾಗ್ಲೇ ನಿಮ್ಗೆ ಗೊತ್ತಾಗೋದು ನ್ಯಾಚುರಲ್ ಟೌನ್ ಹಾಲ್. ನಾನು ಬೇರೆ ಸ್ಕೇಲ್ ಅಲ್ಲಿ ಮಾಡಕ್ ಆಗಲ್ಲ ಅದನ್ನ. ಆ ತರ ಮಾಡಿದ್ವಿ. ಆಮೇಲೆ KR ಮಾರ್ಕೆಟ್ ಹಂಗೆ ಮಾಡಿದ್ದು. ಸುಮಾರು ಈ ಓಲ್ಡ್ ಬೆಂಗಳೂರು ಅನ್ನೋ ಒಂದು ಜೊತೆಗೆ ಪ್ರತಿಯೊಂದು ಪರಿಕರಗಳು, ಪ್ರಾಪರ್ಟಿಗಳು, ವೆಹಿಕಲ್ಸು. ಆಮೇಲೆ ಅವಾಗಿನ ಈಗ ಪ್ರಿಂಟಿಂಗ್ ಮೀಡಿಯಾಗಳು ಜಾಸ್ತಿ, ಅಂದ್ರೆ ಪ್ರಿಂಟೆಡ್ PUC ಪ್ಲಾಸ್ಟಿಕ್ ಯುಗ. ಅವಾಗ ಅದು ಕಮ್ಮಿ ಇತ್ತು, ಪೇಂಟ್ ಅಲ್ಲಿ ಮಾಡೋಂಥದ್ದಿತ್ತು. ಆಮೇಲೆ ಫ್ಲೆಕ್ಸಿಬಲ್ ಪ್ರಿಂಟ್ ಇರ್ಲಿಲ್ಲ, ಫ್ಯಾಬ್ರಿಕ್ ಇದು ಪ್ರಿಂಟ್ಗಳದು. ಆಮೇಲೆ ತಿರ್ಗಾ ನಿಮ್ಗೆ ಅವಾಗ ರೋಲಿಂಗ್ ಸೆಟರ್ಗಳು ಇರ್ಲಿಲ್ಲ, ಅಂಗಡಿಗಳಿಗೆ ಫೋಲ್ಡಬಲ್ ಡೋರ್ಸ್ಗಳು. ಆಮೇಲೆ ಅವಾಗಿನ ಇದರಲ್ಲಿ ಟೆಲಿಫೋನ್ ಕಂಬಗಳಿತ್ತು, ಈಗ ಟೆಲಿಫೋನ್ ಕಂಬಗಳಿಲ್ಲ. ಆಮೇಲೆ ಅವಾಗಿನ ಟಿವಿ ಬೋರ್ಡ್ಸ್ಗಳು ಹೋರ್ಡಿಂಗ್ಸೇ ಬೇರೆ ಸ್ಟೈಲ್ ಇದ್ದಿದ್ದು MG ರೋಡಲ್ಲೆಲ್ಲ. ಇಲ್ಲಿ ಇವಾಗ ಅದೆಲ್ಲ ಇಲ್ಲ. ಅವಾಗೆಲ್ಲ ಏನಂದ್ರೆ ನೀವೊಂದು ಒಂದು ಸಣ್ಣ ಒಂದು ಅಂಗಡಿ ನೇಮ್ ಬೋರ್ಡ್ನು ಅದನ್ನ ಕೈಯಿಂದ ಬರಿತಾ ಇದ್ದು ಪೇಂಟಿಂಗ್ ಅಲ್ಲಿ, ಯಾವ್ದೇ ಪ್ರಿಂಟ್ ಇರ್ತಾರಲ್ಲ. ಈ ತರದೊಂದು ಒಂದೆಲ್ಲ ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದೆಲ್ಲ ಮಾಡಿ ಅಷ್ಟಲ್ದೆ ಈ ಸೆಟ್ಟಲ್ಲಿ 18 ಎಕರೆಯಲ್ಲಿ ನಾವ್ ಏನಾಕಿದ್ವಿ ಸೆಟ್, ಅದಲ್ದೆ ಇವತ್ತು ಮಂತ್ರಿ ಮಲ್ ಇದೆ. ಮಂತ್ರಿ ಮಲ್ ಜಾಗದಲ್ಲಿ ರಾಜಾ ಮಿಲ್ ಅಂತ ಒಂದು ಮಿಲ್ ಇತ್ತು. ಆ ಮಿಲ್ ನಲ್ಲಿ ನಾವು ಮುಂಚೆ ಎಲ್ಲ ಶೂಟ್ ಮಾಡ್ತೀವಿ. ಆ ರಾಜಾ ಮಿಲ್ ನ ಮಿನರ್ವ ಮಿಲ್ ಅಲ್ಲಿ ಆ ರಾಜಾ ಮಿಲ್ ನ ತಿರ್ಗಾ ರೀಕ್ರಿಯೇಟ್ ಮಾಡ್ತೀವಿ ರವಿಚಂದ್ರನ್ ಅವ್ರ ಎಪಿಸೋಡ್ಗೆ ಆ ಇದಕ್ಕೆ. ಆಮೇಲೆ ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡ್ತೀವಿ, ಹೀರೋಯಿನ್ ಕೆಲಸ ಮಾಡೋಂಥ ಜಾಗ. ಅವಾಗಿನ ಈಗ ಗಂಧದ ಕಡ್ಡಿ ಫ್ಯಾಕ್ಟ್ರಿಗಳು ಇಲ್ಲ, ಕಮ್ಮಿ. ಅವಾಗಿನ ಸ್ಟೈಲ್ ಇದ್ರಲ್ಲಿ ಈಗೆಲ್ಲ ಮೆಷಿನರೀಸ್ ಬಂದ್ಬಿಟ್ಟಿದೆ. ಆಮೇಲೆ ತಿರ್ಗಿ ಗಲ್ಡಿ ರೂಮ್ ಕ್ರಿಯೇಟ್ ಮಾಡ್ತೀವಿ, ವ್ಯಾಯಾಮ ಶಾಲೆ. ಅವಾಗ ಯಾಕಂದ್ರೆ ಧರ್ಮರಾಯ ಟೆಂಪಲ್ ಅಲ್ಲಿ ತಿಗಳರಪೇಟೆನಲ್ಲಿ ವ್ಯಾಯಾಮ ಶಾಲೆ ಒಂದಿತ್ತು. ಅದನ್ನ ನಾವು ಸ್ವಲ್ಪ ಇನ್ನೊಂಚೂರು ದೊಡ್ಡದಾಗಿ ಮಾಡಿ ಅವಾಗಿನ ಹಳೆ ಇದರಲ್ಲಿ, ಯಾಕಂದ್ರೆ ಅದೊಂದು ಮೇಜರ್ ಇನ್ಸಿಡೆಂಟ್ಗಳು ನಡೆಯುತ್ತೆ, ಅದನ್ನ ಮಾಡಿದ್ವಿ. ಕಬಡ್ಡಿ ಫ್ಲೋರ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಇವ್ರದ್ದು ಸಂಜಯ್ ದತ್ ಸರ್ಗೆ. ಆಮೇಲೆ ಬೂತ್ ಬಂಗ್ಲಾನಲ್ಲಿ ಸಂಜಯ್ ದತ್ ಸರ್ದು ಅಡ್ಡ ನೀವು ನೋಡಿರ್ಬೇಕು, ಕಾಂಟ್ರವರ್ಸಿ ಆಗಿರುತ್ತೆ, ಸರ್ಸೆ ಸರ್ಸೆ ಸಾಂಗ್ ಅಲ್ಲಿ. ಅದಷ್ಟು ಸೆಟ್ ನ ಕ್ರಿಯೇಟ್ ಮಾಡಿದ್ವಿ ತಾವರೆಕೆರೆ ಬೂತ್ ಬಂಗ್ಲಲ್ಲಿ. ಆ ಬೂತ್ ಬಂಗ್ಲಾ ಅಂತ ಗೊತ್ತೇ ಆಗಲ್ಲ ನಿಮ್ಗೆ, ಆ ಸಿನಿಮಾದಲ್ಲಿ ನೋಡಿದ್ರೆ
ಅದನ್ನು ಬೇರೆ ಲೋಕ ತರನೇ ಕ್ರಿಯೇಟ್ ಮಾಡಿದ್ವಿ. ಇಲ್ಲ ಇಲ್ಲ, ಹೌದು ಹೌದು, ಇಲ್ಲ. ಇವಾಗ ಅನ್ಸ್ತಾ ಇದೆ ಆ ಸ್ಕೇಲ್ ಹಿಂಗ್ ಮಾಡಿದ್ವಿ ಸರ್ ಆ ಜಾಗದಲ್ಲಿ. ಅಲ್ರಿ ನಮ್ಗೆ ಯಾಕಂದ್ರೆ ಅದನ್ನ ತಗೊಂಡು ತಿರ್ಗಾ ನಾವು ಅದಕ್ಕೊಂದಷ್ಟು ಇಂಪ್ರೂವೈಸ್ ಮಾಡಿ ಎಲ್ಲ ಫ್ರೇಮ್ಗಳನ್ನ ರೆಡಿ ಮಾಡಿ ಅದಕ್ಕೊಂದು ಮಿನಿಯೇಚರ್ ಮಾಡ್ಕೊಂಡು, ಆಮೇಲೆ ಯಾಕಂದ್ರೆ ಇವರು ಸ್ವಲ್ಪ ಸ್ಟೈಲಿಶ್ ಕ್ಯಾರೆಕ್ಟರ್ ಇವರು ಸಂಜಯ್ ದತ್ ಇದರಲ್ಲಿ, ಅದಕ್ಕೆ ಅವ್ರ ಒಂಥರ ಆ ಒಂದು ರೆಗ್ಯುಲರ್ ಅಡ್ಡ ಅಲ್ಲದೆ ಒಂಥರ ಈ ಅಡ್ಡ ಇರ್ಲಿ ಅಂದ್ಬಿಟ್ಟು ನಾವು ಅದನ್ನ ಮಾಡಿದ್ದು. ಈ ತರ ಒಂದು ಅದ್ಭುತವಾದ ಸೆಟ್ಗಳನ್ನ ಪ್ರೇಮ್ ಸರ್ ಇದರಲ್ಲಿ ಮೂಡ್ ಬಂದಿರೋದು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಅದ್ರ ಜೊತೆ ಅವ್ರಿಗೆ ಯಾಕಂದ್ರೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ಬಿಟ್ವಿ. ಕೊನೆಗೆ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ಗೆ ತುಂಬಾನೇ ರೆಸ್ಪೆಕ್ಟ್ಫುಲ್, ತುಂಬಾನೇ ಸಪೋರ್ಟಿವ್, ಫ್ರೆಂಡ್ಲಿ ಅಂದ್ರೆ ಆ ಥರ ಅವರು ಎಲ್ಲೋದ್ರೂ ಹೇಳ್ಕೊಂಡ್ಬರು. ಮಗ ನಮ್ಮ ಸಿನಿಮಾಗೆ ಇವ್ರು 3 ಜನ ಹೀರೋ ಅಂತ, ಅರ್ಜುನ್ ಜನ್ಯ, ಡೇವಿಡ್ DOP, ನನ್ನ ಎತ್ಕೊಂಡು 3 ಜನ ನಮ್ಮ ಸಿನಿಮಾಗೆ ಹೀರೋ ಮಗ, ಇವ್ರು 3 ಜನ ನಮ್ಗೆ ಹೀರೋಗಳು, ಇವರೇ ಮೇನ್, ಇವರೇ ಅಲ್ಲ ಅಂತ. ಬಟ್ ನಾವೆಲ್ಲ ಏನಿಲ್ಲ, ಅವ್ರಿದ್ದಕ್ಕೆ ನಾವೆಲ್ಲ ಆ ಥರ ಸಿನಿಮಾ ನಡೆದಿದೆ. ಅದ್ರ ಜೊತೆಗೆ ನಮ್ಗೆ ಸಪೋರ್ಟಿವ್ ಕೆವಿನ್ ಸರ್, ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಜಾನರ್, ಇಷ್ಟು ಒಂದು ದೊಡ್ಡ ಬಜೆಟ್ಗೆ ಇದನ್ನ ಸಾಥ್ ಕೊಟ್ಟು ಹಾಕ್ಸಿರೋ ಅಂಥದ್ದು. ಈ ಥರ ಸಾಕಷ್ಟು ಸೆಟ್ಗಳಿದೆ. ಇದರಲ್ಲಿ ಏನಂದ್ರೆ ನನ್ನ ಸಿನಿಮಾ ಕೆರಿಯರಲ್ಲಿ, ನನ್ನ 30 ವರ್ಷದ ಜರ್ನಿನಲ್ಲಿ ನನ್ನ 193 ಸಿನಿಮಾಗಳು ನಾನು ಟ್ರಾವೆಲ್ ಮಾಡಿದ್ದೀನಿ. ಇದರಲ್ಲಿ ಏನೊಂದು ಸ್ಪೆಷಲ್ ಅಂತ ಹೇಳಿದ್ರೆ, ನಾವು ಹುಟ್ಟು ಬೆಳೆದಂಥ ದಿನಗಳನ್ನ ಮತ್ತೆ ನೆನಪಿಸ್ಕೊಡೋ ಅಂತ ಒಂದು ಸೆಟ್ನ ರೀಕ್ರಿಯೇಟ್, ಹಳೆ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡೋದು. ನಾವೆಲ್ಲ ಆವಾಗಿನ 80s ಅಲ್ಲಿ ಚೈಲ್ಡ್ಹುಡ್, ಎಲ್ಲ ನಮ್ಮ ಬಾಲ್ಯದ ದಿನಗಳು ಅವಾಗ ಹೆಂಗಿತ್ತು, ಅವಾಗ ಹಬ್ಬದ ಸಂಸ್ಕೃತಿ ಹೆಂಗಿತ್ತು, ಅವಾಗ ಯೂಸ್ ಮಾಡ್ತಾ ಇದ್ದ ಪ್ರತಿಯೊಂದು ಸಾಮಾನುಗಳು ಹೆಂಗಿತ್ತು, ಅವಾಗ ರೇಡಿಯೋ ಯಾವ ಥರ ಇತ್ತು, ಆಮೇಲೆ ಅವಾಗಿನ ಅಡಿಗೆ ಪದಾರ್ಥಗಳು ಯಾವ ಥರ ಇತ್ತು, ನಾವು ಓದ್ತಾ ಇದ್ದ ಬುಕ್ಸ್ಗಳು ಯಾವ್ದಿತ್ತು, ಲೇಖಕ್ ಅಂತ ಬರೋದು, ಲೈಫ್ ಬಾಯ್ ಅಂತ ಸೋಪ್ಸ್ಗಳು ಬರೋದು, ಇದನ್ನೆಲ್ಲ ತುಂಬ. ಯಾಕಂದ್ರೆ ಯೂಶುವಲ್ ಆಗಿ ನಾವು ರೆಗ್ಯುಲರ್ ಸೆಟ್ಸ್ಗಳು ಹಾಕೋದು, ರೆಗ್ಯುಲರ್ ಇದನ್ನ ಹಾಕೋದು ತುಂಬಾನೇ ಈಸಿ, ಒಂದು ರೆಪ್ಲಿಕಾನ ಹಿಡ್ಕೊಂಡು. ಇದರಲ್ಲಿ ಯಾಕಂದ್ರೆ ತುಂಬಾ ಹೋಮ್ವರ್ಕ್ ಇರ್ತದೆ. ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ನಾವು ಸ್ಟಡಿ ಮಾಡಿ, ಯಾಕಂದ್ರೆ ಎಲ್ಲೂ ಮಿಸ್ ಮಾಡೋಂಗಿಲ್ಲ. ಯಾವುದು ನಾನು ಈಗಿನ ಕಾಲದ್ದು ಒಂದು ಸೆಟ್ ಪ್ರಾಪ್ಸ್ನ ಇಟ್ಬಿಟ್ಟು ಶೂಟ್ ಮಾಡಿದ್ರು ನೋಡಿದವರು ನೀಟಾಗಿ ಇವತ್ತಿನ ಜನ ಗೊತ್ತಿದಲ್ಲ, ಎಲ್ಲರಲ್ಲೂ ಸಖತ್ ಕ್ಲವರ್ಗಳಿದ್ದಾರೆ, ಗೊತ್ತಾಗ್ಬಿಡ್ತಾರೆ ಆಗಿನ ಕಾಲದಲ್ಲಿ ಎಲ್ಲಿತ್ತು ಅದು ಅಂತೇಳಿ. ನೀವು ಒಂದೇ ಒಂದು ಮೆಟೀರಿಯಲ್ ಕೂಡ ಇಡೋದಕ್ಕಾಗಲ್ಲ, ಅಷ್ಟು ಚಾಲೆಂಜ್. ಇಲ್ಲ, ನನ್ಗೆ ಅದು ಬಹಳ ಖುಷಿ ಆಗಿದೆ. ಅಂದ್ರೆ ತುಂಬಾ ಮೈನ್ಯೂಟ್ ಪಾರ್ಟಿಗೆ, ಅಂದ್ರೆ ಪರಿಕರಗಳಂದ್ರೆ ಒಂದು ಸೈಕಲ್ ಬಳಸ್ತೀರಾ, ಸೈಕಲ್ ಡೈನಮೋ, ಅದೊಂದು ನೀಲಿ ಕಲರ್ದೊಂದು ಇದು, ಅದೊಂದು ಡೈನಮೋ ತಿರುಗುವಂತ ಇದು ಟೈರ್ಗೆ ಅಷ್ಟು, ಮತ್ತೆ ವೈರ್ ಹಿಂಗೆ ಸುತ್ತಿರುತ್ತೆ, ಮತ್ತೆ ಆ ಸ್ಪೋಕ್ಸ್ ಗೆ ಅವಾಗ ಒಂದು ಡಿಸೈನ್ ಗಳು ಬರ್ತಾ ಇತ್ತು. ಅವಾಗ ಸೈಕಲ್ ಒಂದು ದೊಡ್ಡ ಬೈಕ್ ರೇಂಜ್ ಎಲ್ಲ ಡೆಕೋರೇಟ್ ಮಾಡಿ ಮಾಡೋರು ಅದನ್ನ. ಆಮೇಲೆ ಅವಾಗ ಇದ್ರಲ್ಲಿ ಆಕ್ಚುಲಿ ಹೀರೋ ಸೀಮೆಣ್ಣೆ ಅಂಗಡಿ ರನ್ ಮಾಡ್ತಾ ಇರ್ತಾರೆ. ಅವಾಗಿಂದ ಸೀಮೆಣ್ಣೆ ಗಾಡಿಗಳು, ಅವತ್ತಿನ ಸೀಮೆಣ್ಣೆ, ಕೆರೋಸಿನ್ ಈಗಿನ ಮರ ಇದಿಲ್ಲ, ಅವಾಗೆಲ್ಲ ಇತ್ತು. ಆ ಒಂದು ನೇಟಿವ್ ಅದನ್ನ ಕ್ರಿಯೇಷನ್ ಮಾಡಿರೋದು. ಪ್ರಾಪರ್ ಅಥೆಂಟಿಕ್ ಬೆಂಗಳೂರು ಬದುಕನ್ನ ಕಟ್ಕೊಟ್ಟಿರೋ ಪಕ್ಕದ ನೀವು ಎವ್ರಿ ಫ್ರೇಮ್ ಹೇಳುತ್ತೆ ನಿಮ್ಗೆ, ಯಾಕಂದ್ರೆ ಅವಾಗಿಂದ ಜ್ಞಾಪಿಸುತ್ತೆ. ಯಾಕಂದ್ರೆ ಇವನ್ ಕಾಸ್ಟ್ಯೂಮ್ಸ್ ಹಂಗೆ ಇದೆ, ವೆಹಿಕಲ್ಸ್ ಗಳು ಹೆಂಗಿದೆ, ವೆಹಿಕಲ್ಸ್ ಗಳಲ್ಲಿ ಎಲ್ಲ ಅವಾಗಿನ ಯೂಸ್ ಮಾಡ್ತಾ ಇದ್ರು, ರಾಜದೂತ್, ಜಾವಾ, SD, ಲೂನಾ, ಮೊಪೆಡ್, ಈ ತರ ಗಾಡಿಗಳು. ಹೆಂಗ್ ತರಿಸಿದ್ರಿ ಸರ್ ಅದು ಸಾಕಷ್ಟು ಎಲ್ಲಾ ಕಡೆ ಹುಡುಕಿ ಕಲೆಕ್ಟ್ ಮಾಡಿ ತರಿಸಿದ್ದು. ಸುಮಾರು ಎಲ್ಲಾ ಕಡೆಯಿಂದನೂ ನಮ್ಮ ನವೀನ್ ಸರ್ ಮತ್ತೆ ಹರೀಶ್ ಅಂತ ಹೇಳಿ ಇನ್ನೊಬ್ರು ಪ್ರದೀಪ್ ಅಂತ ಅವ್ರಿಗೆಲ್ಲ ನಾವೆಲ್ಲ ತಂದು ಮಾಡಿದ್ದು. ಬಸ್ ಮಾತ್ರ ಒಂದು ನಾವೇ ಮಾಡಿದ್ದು. ಬಸ್ ಕಂಪ್ಲೀಟ್ KSRTC ಬಸ್ ನಂಗೆ ಡಿಸೈನ್ ಮಾಡಿದ್ರ ಸರ್? ಅದನ್ನ ಹೇಗಂದ್ರೆ ಹಳೇದು 2 ಬಸ್ಸು ಒಂದು ತರಿಸಿ ರೆಡಿ ಮಾಡಿದ್ದು, ಕಲರ್ ಮಾಡಿ. ಇನ್ನೊಂದು ಮಾಡಿ ಬಸ್ ಮಾತ್ರ ನಾವೇ ರೆಡಿ ಮಾಡಿದ್ವಿ. ಅದು ಯಾಕಂದ್ರೆ ಏನೋ ಎಲ್ಲ ಕಡೆ ಅಂದ್ರೆ ಹೌದೌದು ಹೌದೌದು ಟ್ರಾವೆಲಿಂಗ್ ಬಸ್. ಅದು ಹೆಂಗೆ ಅಂತ ಹೇಳಿದ್ರೆ, ಅದು ಸುಮಾರೊಂದು ಮುಂಬೈಲಿ ಕೇಳಿದ್ವಿ, ಚೆನ್ನೈಯಲ್ಲಿತ್ತು, ಬಟ್ ಅದು ಓಡಿಸ್ಕೊಂಡು ತರೋದಕ್ಕಾಗಲ್ಲ. ಆಮೇಲೆ ಸರಿ, ಅದು ನಮ್ಮ ನೇಟಿವಿಟಿ ತರ ಇಲ್ಲ, ಅದು ತಮಿಳ್ನಾಡು ಬಸ್ ತರ ಇತ್ತು. ನಮ್ದು ಕನ್ನಡ ಬಸ್ ಮಾಡಿ ಕೆಂಪಸ್, ಅದು ಡಬಲ್ ಡೆಕ್ಕರ್. ಅದನ್ನ ನಾವು ಇಲ್ಲೇ ರೆಡಿ ಮಾಡಿ ಮಂಗಳೂರಿಂದ ಒಂದು ಸ್ಕೂಲ್ ಬಸ್ನ ತರಿಸಿ, ಸ್ಕೂಲ್ ಬಸ್ನ ಕಟ್ ಮಾಡಿ, ಅದನ್ನ ಫಸ್ಟ್ ಸೆಕೆಂಡ್ ಫ್ಲೋರ್ ಮಾಡಿ, ಆ ಟಾಪ್ನ ಕುಣಿಸಿ ಎಲ್ಲ ಇದು ಮಾಡಿ, ಡ್ರೈವಿಂಗ್ ಮಾಡಿ ಎಲ್ಲ ಇದನ್ನ ಮಾಡಿ ನೋಡಿ, ಆಮೇಲೆ ಇದು ಮಾಡಿ. ಇದಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ಸುಪ್ರೀ ಸರ್, ಪ್ರೇಮ್ ಸರ್. ಅವ್ರೇ ಹೇಳಿದ್ರು, ಮಗ ಏನ್ ಮಾಡೋದು ಅಂದ್ರೆ, ನಾನು ರೆಡಿ ಮಾಡ್ತೀನಿ ಸರ್, ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ. ರೈ ಮಾಡಿ ಮಗ, ಪರಲ್ಲ, ಇನ್ನೊಂದು ವಾರ 8 ದಿನ, ಒಂದು 10 ದಿನ ಶೂಟಿಂಗ್ ಮುಂದೆವರೆಗೂ ಪರಲ್ಲ, ಅಂದ್ರೆ ಡೇಟ್ ಇನ್ನೂ 20 ದಿನ ಇತ್ತು, ಅದರಿಂದ ಇನ್ನೊಂದು 10 ದಿನ ಎಕ್ಸ್ಟ್ರಾ ಹಾಕೊಳ್ತೀನಿ ಮಾಡಿ ಅಂತೇಳಿ ಪ್ರೇಮ್ ಸರ್ ಸಖತ್ತು ಇದನ್ನ ಮಾಡಿ, ಅವಾಗ ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಆ ಬಸ್ನ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಮಂಗಳೂರು ಬಸ್ ತಂದು ಮಾಡಿ, ಬಸ್ ರೆಡಿ ಮಾಡಿ ಓಡಿಸಿ ಒಂದ್ಸಲ ವಿಡಿಯೋ ಮಾಡಿ ಕೊಟ್ಟಾಗ ಸಖತ್ತು
ಅಂದ್ರೆ ವರ್ಕೌಟ್ ಆಗ್ಬಿಡ್ತದೆ. ನಮ್ಗೆ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ದು ಬಸ್ ಏನಂತ ಹೇಳಿದ್ರೆ 1 more hour ತಿರ್ಗಾ ಮಾಡಿ ಬಸ್ ಹಿಂದೆ ಹೋಗ್ಬೇಕು ಬರಬೇಕು ಹೌದು. ಯೂಶಲ್ ಆಗಿ ಸಿನಿಮಾ ಇದ್ರಲ್ಲಿ. ಹೌದು. ಆ ಥರ ಆ ಬಸ್ನ ರೆಡಿ ಮಾಡಿ ಅಲ್ಲೇ ಲೊಕೇಶನ್ಲೇ ಮಾಡ್ತೀವಿ, ಎಲ್ಲಿ ಸೆಟ್ ಹಾಕಿದ್ದೀವಿ ಅಲ್ಲೇ ರೆಡಿ ಮಾಡಿ ಕೊಡ್ತೀವಿ. ಆಮೇಲೆ ಪ್ರೇಮ್ ಸರ್ ಎಲ್ಲ ಬಂದು ನೋಡಿ, ಸುಬ್ರಿ ಸರ್ ಅವ್ರು ಇವರೆಲ್ಲ ಬಂದು ನೋಡಿ ತುಂಬ ಖುಷಿ ಆಗ್ತಾರೆ. ಸಖತ್ ಇಷ್ಟೇ, ನಾವು ಇದಕ್ಕೆಲ್ಲ ಎಷ್ಟು ಒದ್ದಾಡಿದ್ವಿ ಹೆಂಗೆ ಹಿಂಗೆ ಆ ಥರ ಇದರಲ್ಲಿ ಈ ಸಿನಿಮಾದಲ್ಲಿ ಸಾಕಷ್ಟು ಚಾಲೆಂಜಿಂಗ್ಗಳಿದೆ. ಪ್ರತಿಯೊಂದು ಫ್ರೇಮ್ಗೂ ಪ್ರತಿಯೊಂದು ಇದಕ್ಕೂ, ಯಾಕಂದರೆ ತುಂಬ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕು. ನಮ್ಮ ಪ್ರೇಮ್ ಸರ್ ಗೊತ್ತಲ್ಲ, ಎವ್ರಿ ಫ್ರೇಮ್ನ ತುಂಬ ಲವ್ ಮಾಡಿ ಶಾರ್ಟ್ಸ್ಗಳನ್ನ ತೆಗೆಯೋದವರು ಎಲ್ಲ ಒಂದು ಇದನ್ನು. ಆ ಥರ ಇದರಲ್ಲಿ ತುಂಬ ಚಾಲೆಂಜಿಂಗ್ ಕೆಲಸಗಳು ಇದೆ. ಆರ್ಟ್ ಡೈರೆಕ್ಟರ್ ಆಗಿ ವಿಲಿಯಂ ಡೇವಿಡ್ ಅವರ ಮೈಂಡ್ ಸೆಟ್ಟು ಕಣ್ಣು ನೀವಾಗಿರಬೇಕು, ಪ್ರೇಮ್ ಅವರ ಕಂಪ್ಲೀಟ್ ಫ್ರೇಮಿಂಗು ಮತ್ತೆ ಅದನ್ನು ಮ್ಯಾಚ್ ಮಾಡಬೇಕು. ಈ ಎರಡು ಮನಸ್ಸುಗಳು ನೀವು ಆಗಿದ್ರೆ ಮಾತ್ರ ಇದನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ಅವರಲ್ಲಿ ನೀವು ಕಂಡಂತ ಆ ಒಂದು ವೇವ್ ಲೆಂತ್, ಆ ಪಲ್ಸ್ ಏನ್ ಸರ್? ಎರಡನ್ನೂ ಏನಾಗ್ಬಿಡ್ತೀವಿ, ಈಗ ಒಂದೇ ಫ್ಯಾಮಿಲಿಯಲ್ಲಿ ಒಂದೇ ತಾಯಿ ಮಕ್ಳ ಹತ್ರ ಆಗ್ಬಿಡ್ತೀವಿ ನಾವು. ಹೆಂಗೆ ಅಂತ ಹೇಳಿದ್ರೆ, ಈಗ ಒಂದು ಊಟ ಬಡಿಸಿದಾಗ ಎಲ್ಲರೂ ಹಂಚ್ಕೊಂಡು ತಿನ್ನುತ್ತಾರೆ, ಯಾಕಂದ್ರೆ ಸಿಂಕ್ರನೈಸ್ ಹಂಗಿರುತ್ತೆ. ಕತೆ ಅವ್ರು ಹೆಂಗೆ ಹೇಳಿರ್ತಾರೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ DOP ಗೊತ್ತಿರುತ್ತೆ. ನೀವು ಎಷ್ಟು ಸಿನಿಮಾ ಬಿಟ್ರಿ ಸರ್ ಈ ಸಿನಿಮಾಗೋಸ್ಕರ? ಹೆಚ್ಚು ಕಮ್ಮಿ ಸುಮಾರು ಸಾಕಷ್ಟು ಒಂದು 10-15 ಸಿನಿಮಾಗಳು ಬಿಟ್ಟಿದ್ದೀನಿ ಈ ಸಿನಿಮಾ ಎಲ್ಲ. ಕೆಲವೊಂದು ನಿರ್ದೇಶಕರು ಪಾಪ ಕ್ಲೋಸ್ ಇರೋರು, ಅವರು ಪ್ರೊಡ್ಯೂಸರ್ಸ್ ಬೇಜಾರು ಮಾಡ್ಕೊಂಡಿದ್ದಾರೆ ಆ ಟೈಮ್ನಲ್ಲಿ. ಇವ್ರಿಗೆ ದೊಡ್ಡ ಸಿನಿಮಾ ಸಿಕ್ಕಿದೆ ಅಂತನೂ ಆಗಿದೆ, ಇಲ್ಲ ಇನ್ನೊಂದು ದೊಡ್ಡ ಸಿನಿಮಾನು ಬಿಟ್ಟಿದ್ದೀನಿ. ಆ ದೊಡ್ಡ ಸಿನಿಮಾ ಬಿಟ್ಟಿದ್ದಕ್ಕೆ ವೈಮನಸ್ಸುಗಳಾಗಿದೆ. 70ರ ದಶಕದ 80ರ ದಶಕದ ಬೆಂಗಳೂರಲ್ಲಿ ಜೀವಿಸ್ದಂಗೆ ಆಗತ್ತೆ ಈ ಸಿನಿಮಾ ಒಳಗಡೆ. 100%. ಈ ಬಾಹುಬಲಿ ಸಿನಿಮಾ ಮಾಡಿದ್ದನ್ನೆಲ್ಲ ಪಳೆಯುಳಿಕೆಗಳನ್ನ ಇಟ್ಬಿಟ್ಟು ಹೆಂಗೆ ಒಂದು ಎಕ್ಸಿಬಿಷನ್ ಮಾಡಿದ್ರು, ನಮ್ಮ KD ಸಿನಿಮಾದ ಒಂದು ಎಕ್ಸಿಬಿಷನ್ ಮಾಡ್ಬೋದು.